ಹಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ನಿಮ್ಮ ಮಗುವಿನ ತೂಕ ಹೆಚ್ಚಿಸೋ ಒಂದು ಸಿಂಪಲ್ ಸೂಪರ್ ರೆಸಿಪಿ ನೋಡೋಣ. ಈ ರೆಸಿಪಿ ನಿಮ್ಮ ಮಗುಗೆ 6 ತಿಂಗಳು ತುಂಬಿದ ತಕ್ಷಣವೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಾಗೋದಲ್ಲದೆ ಬೆಳವಣಿಗೆ ಮೈಲ್ಸ್ಟೋನ್ಸ್ ಬೇಗ ರೀಚ್ ಆಗುತ್ತೆ. ಇದನ್ನು ಸಿಂಪಲ್ಲಾಗಿ ಒಂದು 3 ನಿಮಿಷದಲ್ಲೇ ಮಾಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು 4 ಬಾದಾಮ್ ತೊಗೊಂಡಿದ್ದೇನೆ, ಒಂದು 4 ಒಣ ದ್ರಾಕ್ಷಿ, ಒಂದು 2 ಖರ್ಜೂರ, ಒಂದು 4 ಗೋಡಂಬಿ. ನಿಮ್ಮ ಮಗು ಈ ರೆಸಿಪಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಇವೆಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ನಲ್ಲಿ ಕಾರ್ಬ್ಸ್ ಇದೆ, ಫೈಬರ್ ಇದೆ. ಇದರಿಂದ ನಿಮ್ಮ ಮಗುವಿಗೆ ಯಾವುದಾದ್ರೂ ಮಲಬದ್ಧತೆ ತೊಂದರೆ ಇತ್ತಂತಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ಒಣ ದ್ರಾಕ್ಷಿ ಮತ್ತು ಖರ್ಜೂರದಿಂದ ಒಂದು ನ್ಯಾಚುರಲ್ ಸ್ವೀಟ್ನರ್ ಬರುತ್ತೆ, ಮಗುಗೂ ಇಷ್ಟಪಟ್ಟು ತಿನ್ನುತ್ತೆ. ವಾಶ್ ಮಾಡ್ಕೊಂಡು ನೀರು ತೆಗೆದುಕೊಂಡು ಇವಾಗ ಬೇರೆ ನೀರು ಹಾಕಿ ನೆನೆಸೋಕಿಡೋಣ. ಒಂದು 5 ರಿಂದ 6 ಗಂಟೆ ನೆನೆಸೋಣ. ನೆಂದಾದಮೇಲೆ ಖರ್ಜೂರದಲ್ಲಿ ಯಾವುದಾದ್ರು ಬೀಜ ಇತ್ತಂತಂದರೆ ತೆಕ್ಕೊಳ್ಳೋಣ. ಬಾದಾಮಿ ಸೆಪ್ಪೆ ಕೂಡ ತೆಗಿಯೋಣ. ಇದು ಮಗುಗೆ ಅಷ್ಟೊಂದು ಬೇಗ ಕರಗೋದಿಲ್ಲ, ಸೊ ಹಾಗಾಗಿ ತೆಗೆದುಬಿಡೋಣ. ಬಾದಾಮಿಯಲ್ಲಿ ಕೂಡ ವಿಟಮಿನ್ ಇ ಕಂಟೆಂಟ್ ಇರುತ್ತೆ. ಇದು ನಿಮ್ಮ ಮಗುವಿನ ಚರ್ಮಕ್ಕೆ ತುಂಬ ಒಳ್ಳೆಯದು, ಕೂದಲಿಗೆ ಕೂಡ ತುಂಬ ಒಳ್ಳೆಯದು. ಕೂದಲು ಕೂಡ ಬೇಗ ಚೆನ್ನಾಗಿ ಬೆಳೆಯುತ್ತೆ. ಸೊ ಇವಾಗ ನೆನೆಸಿಟ್ಟಂಥ ಈ ಡ್ರೈ ಫ್ರೂಟ್ಸ್ನ ನೀರಿನ ಸಮೇತನೇ ಹಾಗೆ ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡಾಯಿತು. ಇದನ್ನು ಒಂದು ಹಾಲಿನ ಜೊತೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸೋಣ ಸ್ವಲ್ಪ ಹೊತ್ತು, ಒಂದು ನಿಮಿಷಗಳ ಕಾಲ. ಇವಾಗ 1 ಸ್ಪೂನಷ್ಟು ಓಟ್ಸ್ ಹಾಕ್ತಾಯಿದ್ದೇನೆ. ಓಟ್ಸಲ್ಲಿ ಕೂಡ ಐರನ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಇದ್ದಾವೆ. ಇದು ಕೂಡ ನಿಮ್ಮ ಮಗುವಿನ ಬೆಳವಣಿಗೆ ಆಯಿತು ತೂಕ ಹೆಚ್ಚಿಸೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಕುದಿಸೋಣ. ಹಾಗೆ ಸ್ಟಿರ್ ಮಾಡ್ತಾ ಇರಬೇಕು. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ನಿಮ್ಮ ಮಗು ಏನಾದರೂ 6 ತಿಂಗಳು 7 ತಿಂಗಳು ಇತ್ತಂದರೆ ಸ್ವಲ್ಪ ಅಳಸಾಗೇ ಇರಲಿ. ಇದು ಆರಿದ ಮೇಲೆ ಸರ್ವ್ ಮಾಡೋಣ. ನನ್ನ ಮಗಳಿಗೆ ಇವಾಗ 9 ತಿಂಗಳು, ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿದ್ದೇನೆ. ರೆಸಿಪಿ ರೆಡಿ.